ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ನಿಖಿಲ್ ಕುಮಾರಸ್ವಾಮಿ ಬೀದರ್ ಜಿಲ್ಲಾ ಸಂಚಾರ ಬೆಳೆ ಮನೆ ಹಾನಿ ವೀಕ್ಷಣೆ ಪರಿಹಾರಕ್ಕೆ ಒತ್ತಾಯ. ಅತಿವೃಷ್ಟಿಯಿಂದ ಬೆಳೆ ಹಾಳಾದ ರೈತರಿಗೆ ಪರಿಹಾರ ಧನ ನೀಡಿ ಎಂದು ಬಿಜೆಪಿ ಪಕ್ಷದಿಂದ ಬೃಹತ್ ಪ್ರತಿಭಟನೆ. ರಾಷ್ಟ್ರೀಯ ಲೋಕ ಅದಾಲತ್ ಜಿಲ್ಲೆಯಲ್ಲಿ 38,038 ಪ್ರಕರಣಗಳು ಇತ್ಯರ್ಥ. ನ್ಯಾಯಾಧೀಶ ಪ್ರಕಾಶ್ ಅರ್ಜುನ್ ಬನಸೋಡೆ. ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರತಿಮೆ ಅನಾವರಣ. ಸುದ್ದಿಯ ವಿವರಗಳು. ಜೆಡಿಎಸ್ ಪಕ್ಷದ ಯುವ ಜನತಾ ದಳದ ರಾಜ್ಯಾಧ್ಯಕ್ಷರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಸೆಪ್ಟೆಂಬರ್ 16ರಂದು ಮಂಗಳವಾರ ಬೀದರ್ ಜಿಲ್ಲಾ ಪ್ರವಾಸ ಕೈಗೊಂಡು ಜಿಲ್ಲೆಯಲ್ಲಿ ಭಾರಿ ಮಳೆ ಮತ್ತು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ಮತ್ತು ನೊಂದ ಸಂತ್ರಸ್ತರ ಭೇಟಿ ಮತ್ತು ಸಾಂತ್ವನ ಹಾಗೂ ಸರ್ಕಾರ ಕೈಗೊಂಡಿರುವ ನೆರೆ ಪರಿಹಾರ ಕಾರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದರು. ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರೊಂದಿಗೆ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮರ್ಖಲ್, ಅಲಿಯಂಬಾರ್, ಇಸ್ಲಾಂಪುರ್, ಜಾಂಪಡ್ ಗ್ರಾಮಗಳ ರೈತರ ಜಮೀನುಗಳಿಗೆ ಮಂಗಳವಾರ ಬೆಳಗ್ಗೆ ಭೇಟಿ ನೀಡಿದ ಅವರು ಜಮೀನಿನಲ್ಲಿ ನಿಂತಿರುವ ನೀರಿನಲ್ಲೇ ತೆರಳಿ ಬೆಳೆ ಹಾನಿ ಪರಿಶೀಲನೆ ನಡೆಸಿ ಅಲ್ಲಿದ್ದ ರೈತರಿಂದ ಮಾಹಿತಿ ಪಡೆದುಕೊಂಡರು. ಇದೇ ವೇಳೆ ಮರ್ಕಲ್ ಹಾಗೂ ಇತರ ಗ್ರಾಮಗಳಲ್ಲಿ ಹಾನಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿಯವರು ಮನೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ ಸಂತ್ರಸ್ತರಿಗೆ ಧನ ಸಹಾಯ ಮಾಡಿದರು. ಈ ವೇಳೆ ಮಾತನಾಡಿದ ಅವರು, ನಾನು ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಬೀದರ್ ಜಿಲ್ಲೆಯ ಪ್ರವಾಸ ಮಾಡುತ್ತಿದ್ದೇನೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಪಾರ ಪ್ರಮಾಣದ ಬೆಳೆ ಹಾನಿ ಉಂಟಾಗಿದೆ. ಸಾಕಷ್ಟು ಜನರು ಮನೆ ಕಳೆದುಕೊಂಡು ಸಮಸ್ಯೆಗೆ ಸಿಲುಕಿದ್ದಾರೆ. ರಾಜ್ಯ ಸರ್ಕಾರ ಕೂಡಲೇ ಬೆಳೆ ಕಳೆದುಕೊಂಡ ರೈತರ ಮತ್ತು ಮನೆ ಕಳೆದುಕೊಂಡ ಸಂತ್ರಸ್ತರ ನೆರವಿಗೆ ಧಾವಿಸಬೇಕು. ಮಳೆಯಿಂದಾಗಿ ಉಂಟಾಗಿರುವ ಹಾನಿಯ ಬಗ್ಗೆ ನಾನು ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ನೀಡಿ ಕೇಂದ್ರದಲ್ಲಿಂದಲೂ ಪರಿಹಾರ ನೀಡುವಂತೆ ಮನವಿ ಮಾಡುತ್ತೇನೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಭರವಸೆ ನೀಡಿದರು. ಈ ವೇಳೆ ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶಂಪುರ್, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟೇಕರ್, ಪ್ರಮುಖರಾದ ಸೂರ್ಯಕಾಂತ್ ನಾಗರಂಪಳ್ಳಿ, ಐಲಂಜೇನ್ ಮಠಪತಿ, ಅಶೋಕ್ ಕೊಡಿಗೆ, ಶಾಂತಲಿಂಗ ಸಾಳಗಿ, ರಾಜಶೇಖರ್ ಜವಳೆ, ಅರುಣ್ ಕುಮಾರ್, ತರುಣ್ ನಾಗರಂಪಳ್ಳಿ ಸೇರಿದಂತೆ ಅನೇಕರು ಇದ್ದರು. ಸರ್ಕಾರದಾಗ ನಿಮ್ ತಂದೆಯವರೇ ನಮಗ್ ನೋಡಿ ನಾವು ತಂದೆಯವರೇ ನಮ್ ಸಾಲ ಮನ್ನಾ ಮಾಡ್ಯಾರ ಆಗ್ನು ಮತ್ ರೈತರಿಗೆ ನೋಡಿದವ್ರು ಅವರೇ. ಅದ್ರ ಮೇಲೆ ಏನದ ಅಂದ್ರ ನಮ್ಮ ಇವರು ನಮ್ಮ ಕುಮಾರಣ್ಣವ್ರೆ ಮಾಡಿದ್ದೆಲ್ಲ ಇದು ನಮ್ಮ ಬಂಡೆಪ್ಪ ಸಾಬು ಎಲ್ಲ ಏನದ ಅಂದ್ರೆ ಬಹಳ ಹಿಂಗೆ ಎಲ್ಲ ಬಂದು ತೋರಿಸಿದ್ರು ಎಲ್ಲ ಮಾಡಿದ್ರು. ಅವ್ರಂದ್ರು ನಟ ಹೋಗಾರಿ ಅಂತ ಕುಮಾರಣ್ಣ ಅವ್ರು ಏನದ ಅಂದ್ರೆ ಅಷ್ಟು ಬಂದಿದೆ ಕರ್ತವ್ಯ ಕುಮಾರಸ್ವಾಮಿ ಅವರು ಮಾಡಿದ್ದು. ಪೂರ್ವ ಮುಂಗಾರು ಮಳೆಯಿಂದಾಗಿ ಸಾಕಷ್ಟು ರೈತರ ಬದುಕು ಇವತ್ತು ಬಹಳ ಚಿಂತಾಜನಕ ಪರಿಸ್ಥಿತಿಗೆ ಬಂದು ತಲುಪಿದೆ. ಜನತಾದಳ ಪಕ್ಷದ ನಾಯಕರುಗಳು ನಾವೆಲ್ಲರೂ ಕೂಡಿ ನಿನ್ನೆಯ ದಿನ ಕಲಬುರಗಿ ಜಿಲ್ಲೆಗೆ ಭೇಟಿಯನ್ನು ಕೊಟ್ಟಿದ್ದೆವು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಇರ್ಬೋದು, ಅಫಜಲ್ಪುರ ಇರ್ಬೋದು, ಈ ಭಾಗದ ರೈತರ ಸಂಕಷ್ಟವನ್ನು ಹತ್ತಿರದಿಂದ ಹೋಗಿ ಅವರ ಹೊಲ ಗದ್ದೆಗಳಲ್ಲಿ ನಿಂತು ಅದನ್ನು ಆಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಒಟ್ಟಾರೆಯಾಗಿ ಈ ಬಾರಿ ಅತಿವೃಷ್ಟಿಯಿಂದ ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನು ಬೆಳೀತಕ್ಕಂಥ ರೈತಾಪಿ ವರ್ಗಕ್ಕೆ ಏನೊಂದು ದೊಡ್ಡ ಸಮಸ್ಯೆ ಉಂಟಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರು ಹೇಳ್ತಕ್ಕಂಥದ್ದಿಷ್ಟೇ. ಕಳೆದ ಬೀದರ್ ಇರ್ಬೋದು, ಕಲಬುರಗಿ ಎರಡೂ ಕಡೆ ರೈತರು ಒಂದೇ ಮಾತು ಹೇಳ್ತಾರೆ. ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. 3 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ಲೀಡನ್ನು ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ. ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ. ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು, ಕೊಟ್ಟಿದ್ದೇವೆ. ಅದು ಮುಗಿತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರ್ದು ಎಲ್ಲ ನಿಂತ ಬಳಿಕ
ಇಮ್ಮಿಡಿಯೇಟ್ ಆಗಿ ಬಂದಿದ್ದೇನೆ. ಸೋಮವಾರದ ದಿನ, ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ, ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬಂದಿದ್ದೇನೆ. ಸರ್ಕಾರದಲ್ಲಿ ದುಡ್ಡು ಎಲ್ಲ ಅಂತ ಹೇಳ್ತಾರೆ. ಈಗ ಏನು ಸ್ಲ್ಯಾಬ್ GST ಸ್ಲ್ಯಾಬ್ ಕಡಿತ ಮಾಡಿದೆ CM 70,000 ಕೋಟಿ ನಮಗೆ ನಷ್ಟ ಆಗಿದೆ ಸರ್. ಪರಿಹಾರ ಎಷ್ಟು ಕೊಡ್ಬೋದು ಸರ್? ನೋಡಿ, ಇವತ್ತು ಯಾವ್ದ್ಯಾವುದು ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ. ಇದು ರೈತರ ವಿಚಾರ. ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದ ಭಾಷಣ, ರೈತರು ಈ ದೇಶದ ಬೆನ್ನೆಲುಬು, ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ. ಅಂತಿಮವಾಗಿ ಇವತ್ತು ನಾವು ಜನತಾದಳ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನು ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ. ನಿನ್ನೆ ದಿನ ಕಲಬುರಗಿ, ಜೇವರ್ಗಿ, ಅಫ್ಜಲ್ಪುರಕ್ಕೆ ಹೋದಾಗ ಇಲ್ಲಿ ಬೀದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ. ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನು ಮನ್ನಾ ಮಾಡಬೇಕು, ಕಷ್ಟದಲ್ಲಿದ್ದೇವೆ ಅಂತ ಹೇಳ್ತಾರೆ. ಈಗ ಒಂದು ಕಡೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ, ಗೊಬ್ಬರ ಕೊಡ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ವೈಫಲ್ಯತೆ ತೋರಿಸಿದೆ. ಸರ್ಕಾರದ ಅಸಮರ್ಪಕ ಕಾರ್ಯಪದ್ಧತಿ ವಿರುದ್ಧವಾಗಿ ಮತ್ತು ಅತಿವೃಷ್ಟಿಯಿಂದ ಬೆಳೆ ಹಾಳಾದ ರೈತರಿಗೆ 50,000 ರೂಪಾಯಿ ಪರಿಹಾರ ಧನ ಅನುದಾನ ನೀಡಬೇಕು ಎಂದು ಆಗ್ರಹಿಸಿ ಜಿಲ್ಲೆಯಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರು ಮಾತನಾಡಿ, ಜಿಲ್ಲೆಯ ಔರತ್ ತಾಲೂಕಿನಲ್ಲಿ ಭಾರಿ ಮಳೆಯಾಗಿ ರೈತರಿಗೆ ಹಾಗೂ ಜಾನುವಾರುಗಳಿಗೆ ಬಹಳ ಹಾನಿಗೊಳಿಸಿದೆ. ಸರ್ಕಾರದ ಈ ನಿರ್ಲಕ್ಷ್ಯದಿಂದ ರೈತರು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ಉಂಟಾಗಿದೆ. ಅನೇಕ ಸಲ ಆಗ್ರಹ ಮಾಡಿದರೂ ಸರಿಯಾದ ಕ್ರಮ ಕೈಗೊಂಡಿಲ್ಲ. ರೈತರ ಸಮಸ್ಯೆಗಳಲ್ಲಿ ಯಾವುದೇ ತರಹದ ರಾಜಕೀಯ ಮಾಡಬಾರದು ಎಂದು ಹೇಳಿದರು. ರಾಜ್ಯ ಸರ್ಕಾರಕ್ಕೆ ಮತ್ತು ಸಿಎಂ ಅವರಿಗೆ ಧಿಕ್ಕಾರ ಎಂದು ಕೂಗುತ್ತಾ ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೆಯಿತು. ಈ ಸಂದರ್ಭದಲ್ಲಿ ನಿಯೋಜಿತ ಪೊಲೀಸರು ಪ್ರತಿಭಟನಾಕಾರರನ್ನು ಹಿಂದೆ ಸರಿಯುವಂತೆ ಒತ್ತಾಯಿಸಿದರು. ಈ ವೇಳೆ ಈಶ್ವರ್ ಸಿಂಗ್ ಠಾಕೂರ್, ರೈತರು ಮತ್ತು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರೈತರಿಗೆ ಪರಿಹಾರ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಅಯ್ಯಯ್ಯೋ 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 ಕಳೆದ ತಿಂಗಳು ಬಹುಶಃ ಬೀದರ್ ಜಿಲ್ಲೆ ಇತಿಹಾಸದಲ್ಲಿ ಯಾವತ್ತೂ ಆಗಲಾರದಷ್ಟು ಮಳೆ ಬೀದರ್ ಜಿಲ್ಲೆಯಲ್ಲಿ ಆಗಿದೆ. ವಿಶೇಷವಾಗಿ ಔರಾದ್ ತಾಲೂಕಿನ ದಾಬ್ಕಾ ಅನ್ನುವಂತ ಗ್ರಾಮದಲ್ಲಿ 316 mm ಮಳೆ ಆಗಿದೆ. 316 mm ಮಳೆ ಅಂದ್ರೆ ನಾವೆಲ್ಲ ಟಿವಿಯಲ್ಲಿ ನೋಡ್ತಾ ಇದೀವಿ, ಬಾದಲ್ ಪಟ್ಟಣ ಅಂತೇಳಿ. ಹರಿದ್ವಾರದಲ್ಲಿ, ಉತ್ತರ ಕಾಶಿಯಲ್ಲಿ ಅಲ್ಲೆಲ್ಲ ಬಾದಲ್ ಪಟ್ಟಣ ಆಗ್ತಾ ಇದೆ ಅಂದ್ರೆ ಒಂದೇ ಜನಕ್ಕೆ ಊರಿಗೆ ಕೊಚ್ಕೊಂಡು ಹೋಗ್ತಾ ಇವೆ. ಆ ರೀತಿಯಾದಂತ ಒಂದು ಮಳೆ ಔರಾದ್ ತಾಲೂಕಿನಲ್ಲಾಗಿ ಅಲ್ಲಿ ಒಂದು 100 ಜಾನುವಾರುಗಳು, ಒಂದು 50 ಎಮ್ಮೆಗಳು ಕೊಚ್ಕೊಂಡು ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿತ್ತು. ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಅವತ್ತು ಮಹಾರಾಷ್ಟ್ರದ ಅಲ್ಲಿನ ಲಾತೂರ್ ಜಿಲ್ಲಾ ಪಾಲಕ್ ಮಂತ್ರಿ ಮುಂಜಾನೆ 5:30 ಗಂಟೆಗೆ ಅಲ್ಲಿ ಬಂದು ನೋಡ್ತಾ ಇದ್ದಾರೆ, ಇವೆಲ್ಲ ಎಲ್ಲಿಂದ ಬಂದ ದನಗಳು, ಕರ್ನಾಟಕದವರಿಗೆ ಸರ್ಕಾರಕ್ಕೆ ನಾಚಿಕೆ ಇಲ್ಲೇನೋ ಅಂತ ಕೇಳಿದಾರು ಅಲ್ಲಿನ ಜನರಿಗೆ. ಇಲ್ಲಿವರೆಗೆ ನಮ್ದು ಒಬ್ಬ ಸಚಿವ, ಜಿಲ್ಲಾ ಉಸ್ತುವಾರಿ ಸಚಿವ ರಹೀಂ ಖಾನ್ ಇಬ್ರು ಕಾಟಾಚಾರಕ್ಕೆ ಭೇಟಿ ನೀಡಿದ್ದನ್ನು ಬಿಟ್ಟಿದ್ರೆ ಯಾವುದು ಬೇರೆ ಮಾಡಿಲ್ಲ. ಕೃಷಿ ಸಚಿವರು ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಅವರು ಮಂಡ್ಯದಲ್ಲಿ ಗಣಪತಿಯಲ್ಲಿ ಗಲಭೆ ಹೆಸರಲ್ಲಿ ಅವರು ಬಿಸಿ ಇದ್ದಾರೆ. ಕಂದಾಯ ಸಚಿವರು ಎಲ್ಲಿದ್ದಾರೆ ಗೊತ್ತಿಲ್ಲ. ಕೋಲಾರ ಜಿಲ್ಲೆಗೆ ಸೀಮಿತರಾಗಿದ್ದಾರೆ ಕೃಷ್ಣ ಬೈರೇಗೌಡರು. ಅಲ್ಲಿ ಆಕ್ಸಿಡೆಂಟ್ ಆದವರಿಗೆ ಸರಿಯಾಗಿ ಬಡವರ ಮಕ್ಕಳು ತೀರೋಗಿದ್ದಾರೆ, ಅವ್ರಿಗೆ 2 ಲಕ್ಷ ಪರಿಹಾರ ಕೊಡ್ತಾರೆ. ಮುಖ್ಯಮಂತ್ರಿಗಳ ಹತ್ರ ಏನು ಪರಿಹಾರ ಕೊಟ್ರೆ ಆ ಜೀವಗಳು ವಾಪಸ್ ಬರ್ತವೆ. ಅದೇ ಮಂಗಳೂರಿನಲ್ಲಿ ಒಬ್ಬ ಅಲ್ಪಸಂಖ್ಯಾತ ತೀರ್ ಹೋಗಿದ್ರೆ ಅವನಿಗೆ 50 ಲಕ್ಷ ಪರಿಹಾರ ಕೊಡ್ತಾರೆ, 25 ಲಕ್ಷ ಪರಿಹಾರ ಕೊಡ್ತಾರೆ. ಅವನೇನಾದ್ರೂ ವಾಪಸ್ ಬರ್ತಾರ? ಇವತ್ತು ಈ ಮಾತನ್ನು ನಾವು ಮುಖ್ಯಮಂತ್ರಿ ಕೇಳಬೇಕಾಗ್ತದೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ರಿಪೋರ್ಟ್ ಪ್ರಕಾರ, ನಾನು ಹೇಳ್ತಾ ಇಲ್ಲ, ಸರ್ಕಾರಿ ರಿಪೋರ್ಟ್ ಪ್ರಕಾರ ಸೆಪ್ಟೆಂಬರ್ 1ಕ್ಕೆ 80,000 ಹೆಕ್ಟರ್ ಅಂದ್ರೆ 2 ಲಕ್ಷ ಎಕರೆಯಲ್ಲಿ ಬೆಳೆ ಹಾನಿ ಆಗಿದೆ. ಅದರಲ್ಲಿ 16,000 ಹೆಕ್ಟರ್ ಹೆಸರು ಸಂಪೂರ್ಣ
ನಾಶ ಆಗಿದೆ. 11,500 ಹೆಕ್ಟರ್ ಉದ್ದು ನಾಶ ಆಗಿದೆ. 24,500 ಹೆಕ್ಟರ್ ತೊಗರಿ ನಾಶ ಆಗಿದೆ ಮತ್ತು 27,000 ಹೆಕ್ಟರ್ ಸೋಯಾ ನಾಶ ಆಗಿದೆ. ನಮ್ಮ ಜಿಲ್ಲೆ 4 ಪ್ರಮುಖ ಬೆಳೆಗಳು. ರೈತರು ಅದರ ಮೇಲೆ ತಮ್ಮ ಜೀವನವನ್ನು ನಡೆಸೋರು. ಈಗಾಗಲೇ ಒಬ್ಬ ರೈತ ಮುಖಂಡರು ಹಿರಿಯರು ಮಾತಾಡ್ತಾ ಹೇಳಿದ್ರು, ಇವತ್ತು ರೈತರು ಆತ್ಮಹತ್ಯೆ ಹಾದಿ ಹಿಡಿಬೇಕಾಯ್ತದ ಅಂತ ಹೇಳಿ. ಇವತ್ತು ಸರ್ಕಾರ ಕೇವಲ ಪಂಚ ಗ್ಯಾರಂಟಿಗಳ ಹೆಸರು ಹೇಳ್ಕೊಂಡು ಇವತ್ತು ರೈತರಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ. ಯಾವುದೇ ಸರ್ಕಾರ ಇರ್ಬೋದು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಬೀದರ್ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗಿ ಕಾರಂಜಾದಿಂದ ಯಾವಾಗ ಗೇಟ್ ತೆಗೆದಾರೋ ಅವಾಗೆಲ್ಲ ಹೆಲಿಕಾಪ್ಟರ್ ತಗೊಂಡು ಸರ್ವೆ ಬರ್ತಾ ಇದ್ರು. ಇವತ್ತು ಈ ಸರ್ಕಾರ ಹೊಸ ಹೆಲಿಕಾಪ್ಟರ್ ಖರೀದಿ ಮಾಡ್ಬೇಕಂತ ಚಿಂತನೆ ಮಾಡ್ತಾ ಇದೆ. ಇವತ್ತು ಲೀಸ್ ಮೇಲೆ ಕಂಟಿನ್ಯೂಸ್ ಹೆಲಿಕಾಪ್ಟರ್ ಇಟ್ಕೊಂಡಿದೆ. ಎದಕ್ಕಂದ್ರೆ ಅವ್ರ ಹೆಂಡ್ರ ಮಕ್ಕಳಿಗೆ ಓಡಾಡ್ಸ ಕಡೆ. ಇವತ್ತು ರೈತರ ಸಂಕಷ್ಟದಲ್ಲಿದ್ದಲ್ಲಿ ಬಂದು ನೋಡ್ಬೇಕು ಎಷ್ಟು ಎಕರೆ ಎಷ್ಟು ಜಮೀನು ನೀರಿನಲ್ಲಿ ಮುಳುಗಿ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ರು. ಇಸ್ಲಾಂಪುರ್ ಗ್ರಾಮದಲ್ಲಿ ಯಾರ ಜಮೀನು ಯಾವ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಗೊತ್ತಾಗ್ಬೇಕಲ್ಲ, ಇವ್ರಿಗೆ ಬಂದು ನೋಡ್ಬೇಕಲ್ಲ ರೈತರಿಗೆ ಏನಿದೆ ಅಂತ ಹೇಳಿ. ಇವತ್ತು ಇವ್ರ ಕೈದಿಂದ ಏನ್ ಕೊಡ್ಬೇಕಾಗಿಲ್ಲ. ಕೇಂದ್ರದಿಂದ NDRF SDRF ಪರಿಹಾರ ಬರ್ತಾ ಇದೆ. ಯಡಿಯೂರಪ್ಪನವರು ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಹೆಚ್ಚು ಮಾಡಿಕ್ಕಿದಾರ. ಇವತ್ತ 2 ಹೆಕ್ಟರ್ ವರೆಗೆ ರೈತರಿಗೆ ಪರಿಹಾರ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಂತರ್ಗತ 13,500 ಕೃಷಿ ರೈತರಿಗೆ, ನಮ್ಮ ಒಣ ಬೇಸಾಯದ ರೈತರಿಗೆ, ನೀರಾವರಿ ರೈತರಿಗೆ 25,000 ಕೊಡುವಂತ ಒಂದು ವ್ಯವಸ್ಥೆ ಇದೆ. ಈಗಾಗಲೇ ಜಿಲ್ಲಾಧಿಕಾರಿಗಳ ಅಕೌಂಟ್ ನಲ್ಲಿ NDRF SDRF ದುಡ್ಡು ಬಿದ್ದಿದೆ. ಅಲ್ಲಿ ಸದ್ಯ ನೀವು ಎಷ್ಟಾದ್ರೂ ಕೊಡ್ರಿ, ಜಿಲ್ಲಾ ಉಸ್ತುವಾರಿ ಸಚಿವರು, ನೀವು ಕೃಷಿ ಮಂತ್ರಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇರುವರು ರಾಷ್ಟ್ರೀಯ ಅದಾಲತನ್ನು ಹಮ್ಮಿಕೊಳ್ಳಲು ನಿರ್ದೇಶನ ನೀಡಿದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ಸೆಪ್ಟೆಂಬರ್ 13ರಂದು ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಜಿಲ್ಲಾದ್ಯಂತ ಒಟ್ಟು 38,038 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಒಟ್ಟು ಮೊತ್ತ 20,96,16,492 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ನಸೋಡೆ ತಿಳಿಸಿದರು. ಅವರು ಮಂಗಳವಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದರು. ಈ ಬಾರಿಯ ಲೋಕ ಅದಾಲತ್ನಲ್ಲಿ ಒಟ್ಟು 9,899 ಪೆಂಡಿಂಗ್ನಲ್ಲಿನ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು 14,28,15,540 ರೂಪಾಯಿ ಹಣವನ್ನು ಕಕ್ಷಿದಾರರಿಗೆ ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ. ಜಿಲ್ಲಾದ್ಯಂತ ಒಟ್ಟು 2,839 ವ್ಯಾಜ್ಯ ಪೂರ್ವ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದ್ದು ಹಾಗೂ ಕಕ್ಷಿದಾರರಿಗೆ 60,68,952 ರೂಪಾಯಿ ಹಣವನ್ನು ವಸೂಲಾತಿ ಮತ್ತು ಪರಿಹಾರ ಒದಗಿಸಲಾಗಿದೆ ಎಂದರು. ಜಿಲ್ಲಾದ್ಯಂತ ಈ ಲೋಕ ಅದಾಲತ್ನಲ್ಲಿ ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ 9 ಜೋಡಿ ದಂಪತಿಯನ್ನು ರಾಜ್ಯ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಹಾಗೂ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು 12 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಹೇಳಿದರು. ಜಿಲ್ಲಾದ್ಯಂತ ಸೆಪ್ಟೆಂಬರ್ 30ರವರೆಗೆ ಮೆಡಿಸಿನ್ ಫಾರ್ ನೇಷನ್ 90 ದಿನದ ಕ್ಯಾಂಪೇನ್ ಹಮ್ಮಿಕೊಳ್ಳಲಾಗಿದ್ದು ಈ ಕ್ಯಾಂಪೇನ್ನಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನ ಮೂಲಕ ಶೀಘ್ರಗತಿಯಲ್ಲಿ ಇತ್ಯರ್ಥಗೊಳಿಸಲಾಗುವುದು. ಇದರಲ್ಲಿ ಯಾವುದೇ ಖರ್ಚು ವೆಚ್ಚ ಇರುವುದಿಲ್ಲ. ಸಾರ್ವಜನಿಕರಿಗೆ ಇದೊಂದು ಉತ್ತಮ ಅವಕಾಶವಾಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಿಬ್ಬಂದಿ ಜಗದೀಶ್ ದೋರೆ, ಆಕಾಶ್ ಸಜ್ಜನ್ ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಅನಾವರಣ ಮತ್ತು ಇಂಜಿನಿಯರ್ಗಳ ದಿನಾಚರಣೆಯನ್ನು ಅದ್ದೂರಿಯಾಗಿ ನಡೆಸಲಾಯಿತು. ಸಂಸ್ಥೆಯ ಹಳೆ ವಿದ್ಯಾರ್ಥಿ ಮತ್ತು ಉದ್ಯಮಿ ಪ್ರಭಯ್ಯ ಸ್ವಾಮಿ ಅವರು ಪ್ರತಿಮೆಯನ್ನು ಅನಾವರಣಗೊಳಿಸಿ ಮಾತನಾಡಿದ ಅವರು ಜೀವನದಲ್ಲಿ ಶಿಸ್ತು ಬೆಳೆಸಿಕೊಳ್ಳಿ, ಕಷ್ಟಪಟ್ಟು ಓದಿ ಮುಂದೆ ಬನ್ನಿ ಎಂದು ಕರೆ ನೀಡಿದರು. ಪೋಷಕರ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ನೀಡುವ ಶಿಕ್ಷಕರೇ ದೇವರುಗಳು. ತಮ್ಮ ಜೀವನದಲ್ಲಿ ಪೋಷಕರು ಮತ್ತು ಶಿಕ್ಷಕರ ಉತ್ತಮ ಮಾರ್ಗದರ್ಶನದಿಂದಾಗಿ ತಾವು ದೊಡ್ಡ ಉದ್ಯಮಿಯಾಗಲು ಸಾಧ್ಯವಾಯಿತು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಉದ್ಯಮಿ ಶ್ರೀಕಾಂತ್ ಸ್ವಾಮಿ, ಈ ದೇಶವನ್ನು ನಿರ್ಮಿಸುವಲ್ಲಿ ಶಿಕ್ಷಕರು ಮತ್ತು ಇಂಜಿನಿಯರ್ಗಳ ಪಾತ್ರ ಬಹಳ ದೊಡ್ಡದು ಎಂದರು. GRICP ಬೆಂಗಳೂರಿನ ಉಪನ್ಯಾಸಕ ಶಿವಕುಮಾರ್ ಕಟ್ಟೆ ಮಾತನಾಡಿ, ನಮ್ಮ ದೇಶದ ಉಚ್ಚ ಇಂಜಿನಿಯರಿಂಗ್ ಆಗಿ ಮೈಸೂರು ಸಾಮ್ರಾಜ್ಯದಿಂದ ದಿವಾನರಾದ ಮತ್ತು ಆರ್ಥಿಕ ತಜ್ಞರಾಗಿ ವಿಶ್ವೇಶ್ವರಯ್ಯನವರು ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದಾರೆ ಎಂದು ಹೇಳಿದರು. ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ಮಾತನಾಡಿ, ವಿಶ್ವೇಶ್ವರಯ್ಯನವರು ಸಮಯಕ್ಕೆ ಹೆಚ್ಚಿನ ಮಹತ್ವ ನೀಡಿದರು. ವಿದ್ಯಾರ್ಥಿಗಳು ಸಮಯವನ್ನು ಸದುಪಯೋಗಪಡಿಸಿಕೊಂಡಿದ್ದು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಎಂದು ಹೇಳಿದರು. ಕಲಬುರಗಿಯ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶರಣಯ್ಯ ಮಠಪತಿ, GRICP ಬೆಂಗಳೂರಿನ ಉಪನ್ಯಾಸಕ ಬಕ್ಕಪ್ಪ ನಿರ್ಣಕರ್ ವೇದಿಕೆಯಲ್ಲಿದ್ದರು. ಕಾಲೇಜಿನ ಪ್ರಾಂಶುಪಾಲ ವಿಜಯಕುಮಾರ್ S ಜಾಧವ್ ಅಧ್ಯಕ್ಷತೆ ವಹಿಸಿದರು.
ಹಾಗೂ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಅರ್ಥಾತ್ ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ ಬಹು ವಿಜೃಂಭಣೆಯಿಂದ ಆಚರಿಸಲಾಗಿತ್ತು. ಮಾನ್ಯ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಶ್ರೀ ವಿಜಯಕುಮಾರ್ ಜಾಧವ್ ಸರ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ನಮ್ಮ ಹಳೆಯ ವಿದ್ಯಾರ್ಥಿಗಳ ಸಂಘದವರಾದಂಥ ಬರ್ಬಯ್ಯ ಸ್ವಾಮಿಯವರು ಈ ಮೂರ್ತಿಯನ್ನು ನಮ್ಮ ಕಾಲೇಜಿಗೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಆ ಮೂರ್ತಿಯ ಅನಾವರಣವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಆ ಮೂರ್ತಿ ಸ್ಥಾಪನೆಯು ಬಹಳ ಬಹು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಮತ್ತು ಮೂರ್ತಿ ಅನಾವರಣ ನಮ್ಮ ಪ್ರಾಂಶುಪಾಲರ ಹಾಗೂ ನಮ್ಮ ಸ್ವಾಮಿಗಳ ಅಮೃತ ಹಸ್ತದಿಂದ ನೆರವೇರಿಸಲಾಗಿದೆ. ಅದಕ್ಕಾಗಿ ಹಳೆ ವಿದ್ಯಾರ್ಥಿಗಳ ಸಂಘದಿಂದ ನಮ್ಮ ಕುಲ್ದೀಪ್ ಸರ್ ಅವರು ಮತ್ತು ಭಾಳ ಜನ ನಾಗನಾಥ ಅಣ್ಣವರು ಮತ್ತೆಲ್ಲ ಇನ್ನಿತರ ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ನಮ್ಮ ಉಪಸ್ಥಿತಿಯಲ್ಲಿ ಮಾನ್ಯ ಪ್ರಾಚಾರ್ಯ ವಿಜಯಕುಮಾರ್ ಜಾಧವ್ ಸರ್ ಅವರು ಸುಮಾರು 15 ದಿನಗಳಿಂದ ಬಹಳ ಪರಿಶ್ರಮಪಟ್ಟು ಈ ಮೂರ್ತಿಯ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ಅವರ ಸಾಧನೆ ಶ್ಲಾಘನೀಯ. ಯಾಕಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೆ ಅದಕ್ಕೆ ನೂರಾರು ಅಡಚಣೆಗಳು ಬರುತ್ತವೆ. ಬಟ್ ಅದರ ಯಾವುದೇ ಅಡಚಣೆಗೆ ಎದೆ ತಟ್ಟಿ ನಿಂತು ತನ್ನ ಶ್ರದ್ಧೆ ಭಕ್ತಿಯಿಂದ ರಾತ್ರಿ 10 ಗಂಟೆವರೆಗೆ ನಿಂತು ಈ ಕಾರ್ಯವನ್ನು ಈ ಮೂರ್ತಿಯ ಅನಾವರಣ ಮಾಡುವ ಸಲುವಾಗಿ ಎಲ್ಲ ಸ್ಟೀಲ್ ವರ್ಕ್ ಮೂರ್ತಿ ಬಗ್ಗೆ ಎಲ್ಲ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇಡೀ ಶ್ರೇಯಸ್ಸು ಇಡೀ ಸಿಬ್ಬಂದಿ ವರ್ಗದ ನಮ್ಮ ಕಾಲೇಜಿನ ಇಡೀ ಸಿಬ್ಬಂದಿ ವರ್ಗದವರು ಹಾಗೂ ಪ್ರಾಂಶುಪಾಲರ ಅದಕ್ಕೆ ಮುಖ್ಯವಾಗಿದ್ದರು. ಅದಕ್ಕಾಗಿ ಈ ಒಳ್ಳೆಯ ಕಾರ್ಯ ಆಗಿದೆ. ಇದಕ್ಕೆ ಈ ಕಾಲೇಜಿಗೆ ಒಂದು ಒಳ್ಳೆಯ ಕಳೆಯನ್ನು ಬಂದಿದೆ. ಯಾಕಂದರೆ ವಿಶ್ವೇಶ್ವರಯ್ಯನವರ ಮೂರ್ತಿಯನ್ನು ನಮ್ಮ ಕಾಲೇಜಿನಲ್ಲಿ ಆಹ್ವಾನವಾಗಿದ್ದು ಬಹಳ ಅತಿ ಸಂತೋಷದ ವಿಷಯವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಸೆಂಟರ್ ವತಿಯಿಂದ ಅಭಿಯಂತರರ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅಭಿಯಂತರರ ಕ್ಷೇತ್ರದಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರತಿಮೆಯನ್ನು ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರಕ್ಕೆ ಮೆರವಣಿಗೆಯ ಮೂಲಕ ತರಲಾಯಿತು. ಮೆರವಣಿಗೆಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಮತ್ತು ಜಿಲ್ಲೆಯ ಇಂಜಿನಿಯರ್ಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಔರದ್ಬೀನಿಂದ ಎಕ್ಕಂಬ, ಚಿಂಬಗಾಂವ್, ಹಂದೇಕೆರಾ, ಡೋಣೆಗಾಂವ್ ಎಂ ವಾಡಿ, ಡೋಣೆಗಾಂವ್ ಎಂ ಹಾಗೂ ಕಮಲ್ನಗರ್ ಮಾರ್ಗವಾಗಿ ಭಾಲ್ಕಿಗೆ ಸಂಚರಿಸುವ ನೂತನ ಬಸ್ ಸೇವೆಗೆ ಶಾಸಕ ಪ್ರಭು ಚವ್ಹಾಣ್ ಚಾಲನೆ ನೀಡಿದರು. ಬಳಿಕ ಬಸ್ ನಿಲ್ದಾಣದ ಆವರಣದಲ್ಲಿ ಸಂಚರಿಸಿ ಶುಚಿತ್ವ ಹಾಗೂ ಮತ್ತಿತರ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.